ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕುಚ್ಚ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿದ್ರೂ ಗ್ರ್ಯಾಂಡ್ ಲುಕ್ ಬರುತ್ತೆ, ನಿಮಗೆ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಸ್ವಲ್ಪ ಗ್ರ್ಯಾಂಡ್ ಸ್ಯಾರಿನೇ, ಆದರೂ ಸಿಂಪಲ್ ಡಿಸೈನೇ ಕೇಳಿದ್ದಾರೆ. ಫುಲ್ ಲೆಂತಿ ಬಾರ್ಡ್ರ್ ಪಿಂಕ್, ಇದೊಂದು ಸ್ವಲ್ಪ ಬೀಚ್ ಕಲರ್ ಮಿಕ್ಸು, ಗೋಲ್ಡನ್ ಕಲರೇ ಜಾಸ್ತಿ ಟೋನ್ ಇದೆ. ಸೊ ವಿಡಿಯೋಗೆ ಸ್ವಲ್ಪ ಚೇಂಜ್ ಕಾಣ್ತಾ ಇದೆ. ಮತ್ತು ಇದರಲ್ಲಿ ಎರಡೇ ಕಲರ್ ಇದೆ ಅಲ್ವಾ ಫ್ರೆಂಡ್ಸ್, ಬರೀ ಪಿಂಕ್ ಮತ್ತು ಗೋಲ್ಡು. ಸೊ ಗೋಲ್ಡ್ ತೊಗೊಳ್ತಾ ಇದ್ದೀನಿ. ಇನ್ನೊಂದು ಕಲರ್ ಎಕ್ಸ್ಟ್ರಾ ಕಲರ್ ಇದೆ, ಅದನ್ನು ತೊಗೊಂಡ್ರೆ ಅದು ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಸೊ ಗೋಲ್ಡೇ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಟೈಮ್ಸು ಲಾಕ್ ಆದಮೇಲೆ ಅಲ್ಲಿಂದ ನಾವು 5 ಚೈನ್ನ ಹಾಕ್ಕೊಳ್ಳೋಣ. ಸೊ 5 ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿಕೊಂಡು ಅಲ್ಲಿ 5 ಚೈನ್ ಆಯ್ತಲ್ವ, ಅಲ್ಲಿಂದ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ. ಸೊ ಜಸ್ಟ್ ಗ್ಯಾಪ್ಗೋಸ್ಕರ ಫ್ರೆಂಡ್ಸ್ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅಲ್ಲಿಂದ 3 ಚೈನ್ ಹಾಕ್ಕೊಳ್ಳೋಣ ಇವಾಗ. ಸೊ 3 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಸೊ ಅಲ್ಲಿಂದ ಇವಾಗ ಮತ್ತೆ 5 ಚೈನ್ಸ್ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ 5 ಚೈನ್, 2 ಸಿಂಗಲ್ ಕ್ರೋಶೆ, 3 ಚೈನ್ ಹಾಕ್ಕೊಂಡು ಇವಾಗ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಹಾಕಿ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಅಲ್ಲಿಂದ 5 ಚೈನ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗು 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕಬೇಕು. 3 ಚೈನ್ ಆದಮೇಲೆ ಹಾಕೋ 5 ಚೈನು ಸ್ವಲ್ಪ ಯು ಶೇಪಲ್ಲಿ ಲೂಸಾಗಿ ಹಾಕ್ಕೊಳ್ತೀನಿ. ಮತ್ತು ಇವಾಗ 5 ಹಾಕಿದ್ಮೇಲೆ ನೆಕ್ಸ್ಟ್ 5 ನೋಡಿ ಸ್ವಲ್ಪ ಟರ್ನ್ ಮಾಡ್ಕೊಂಡು ಸ್ಯಾರಿನ ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಬ್ಯಾಕ್ ಸೈಡಿಂದ ಅಲ್ಲಿಗೆ ಲಾಕ್ ಮಾಡ್ತೀನಿ. ಸೊ ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಅಲ್ವಾ ಫ್ರೆಂಡ್ಸ್, ಈ ಥರ ರಿವರ್ಸ್ 5 ಚೈನ್ ಮಾಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿಂದ 3 ಚೈನ್ ಹಾಕೋಣ, 3 ಚೈನು. ಸೊ ಮತ್ತೆ ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲಾದರೂ ಹಾಕ್ಕೋಬೋದು, ಇಲ್ಲಾಂದರೆ 3 ಚೈನ್ ಒಳಗಡೆನೂ ಕೂಡ ಹಾಕ್ಕೊಳ್ಬೋದು. ಸೊ ಹೇಗಾದರೂ ಸರಿ. ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ ಸ್ಯಾರಿ. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಸೊ ನಾವು ಗೋಲ್ಡ್ ದಾರ ಏನು ತೊಗೊಂಡಿದ್ದೀವಿ ಫ್ರೆಂಡ್ಸ್, ಅಷ್ಟು ಬ್ರೈಟ್ ಇಲ್ಲ, ಇದು ಸ್ವಲ್ಪ ಡಲ್ ಗೋಲ್ಡೇ ತೊಗೊಂಡಿರೋದು, ಬ್ರೈಟಾಗಿ ಬಿದ್ದಿದೆ ವಿಡಿಯೋದಲ್ಲಿ. ಸೊ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗೋಣ. ಇವಾಗ ಹಿಂದೆಯಿಂದನೂ 3 ಚೈನ್ ಲಾಕ್ ಮಾಡಿದ್ವಿ ಅಲ್ಲ, ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈ 5 ಚೈನ್ ಏನು ಮಾಡಿದ್ದೀವಿ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಸೊ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವ, ಇವಾಗ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಸೊ ಒಂದು ಕಂಬ ಒಂದು ಬೀಡು, ಒಂದು ಕಂಬ ಒಂದು ಬೀಡು, ಆ ಥರ ಹಾಕ್ಕೊಂಡು ಹೋಗಬೇಕು. ಸೊ ಇನ್ನೂ ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಸೂಜಿ ಮೇಲೆ ದಾರ ಸುತ್ಕೋಬೇಕು. 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಮಾಡ್ಕೊಂಡು ಮತ್ತು 2 ದಾರನ 1 ಮಾಡ್ಕೊಂಡು ಈ ರೀತಿ ಒಂದು ಕಂಬ ಒಂದು ಬೀಡು, ಒಂದು ಕಂಬ ಒಂದು ಬೀಡು ಆ ಥರ ಮಾಡ್ಕೊಂಡು ಹೋಗಬೇಕು. ಒಟ್ಟು 7 ಬೀಡ್ಸ್ನ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ. ಸೊ ಬೇಕಂದರೆ ಬರೀ ಡಬಲ್ ಕ್ರೋಶೆ ಕೂಡ ಹಾಕ್ಕೋಬೋದು, ಇಲ್ಲ ಒಂದು ಕಂಬ ಒಂದು ಬೀಡಿ ಥರ ಹಾಕ್ಕೊಳ್ಬೋದು. ಸೊ ಇಲ್ಲಿ 7 ಬೀಡ್ಸ್ ಹಾಕಿದ್ದೀನಿ. ಲಾಸ್ಟಲ್ಲಿ ಒಂದು ಕಂಬನ ಈ ಸಿಂಗಲ್ ಕ್ರೋಶೆ ಬಟ್ಟೆಗೆ ಮಾಡಿರ್ತೀವಿ ಅಲ್ಲ ಸ್ಯಾರಿಗೆ, ಅದ್ರ ಒಳಗಡೆ ನೀಡಲ್ಲಿ ಹಾಕಿ ದಾರನ ತಂದು ನಾವು ಡಬಲ್ ಕ್ರೋಶೆನ ಮಾಡಬೇಕು. ಸೊ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ನಾವು 3 ಚೈನ್ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಇದು ಕೂಡ ಸೇಮ್ ಫಿನಿಶಿಂಗ್ ಬರಬೇಕು. ಎಕ್ಸ್ಟ್ರಾ ಒಂದು ಕಂಬ ಹಾಕಬೇಕು. ಪ್ರೀವಿಯಸ್ ವೀಡಿಯೋದಲ್ಲೂ ಇದೇ ಥರ ಡಿಸೈನ್ ಫ್ರೆಂಡ್ಸ್, ಸ್ವಲ್ಪ ಚೇಂಜ್ ಪಿಕಾಟ್ಸ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಒಂದು ಕಂಬ ಒಂದು ಬೀಡು ಆ ಥರ ಹಾಕಿದ್ದೀನಿ. ಸೆಂಟ್ರಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಡಿಸೈನ್ ಬರುತ್ತೆ. ಇದು 2 ಸತಿ ಸಿಂಗಲ್ ಕ್ರೋಶೆ ಹಾಕಿ 5 ಚೈನ್ ಹಾಕ್ತಾಯಿದ್ದೀನಿ. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 2 ಟೈಮ್ ಸಿಂಗಲ್ ಕ್ರೋಶೆ 5 ಚೈನ್,
ಹಾಕಿದ್ದೀನಿ. ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಆರ್ಚನ್ನು ಸ್ವಲ್ಪ ಸರ್ ಮಾಡ್ತಾ ಇದ್ದೀನಿ. ನೀಟಾಗಿ ಈ ರೀತಿ ಆರ್ಚ್ ಕಾಣಿಸ್ತಾ ಇದೆ. ಇವಾಗ 5 ಚೈನ್ ಹಾಕಿದ್ಮೇಲೆ ಫ್ರೆಂಡ್ಸ್ ಈ ಸೈಡು ಡಿಸೈನ್ ಚೇಂಜ್ ಆಗುತ್ತೆ. ನಾವು ರಿಂಗ್ ಬೀಡ್ಸ್ ಯೂಸ್ ಮಾಡಿ ಡಿಸೈನ್ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು 5 ಸಿಂಗಲ್ ಕ್ರೋಶೆ ಹಾಕ್ತೀನಿ ಫ್ರೆಂಡ್ಸ್. 4 to 5 ಹಾಕಿ 4ರಿಂದ 5 ಸಿಂಗಲ್ ಕ್ರೋಶೆಗಳು ಹಾಕಬೇಕು. ಇದು ಒಂದು ಆರ್ಚ್, ಒಂದು ರಿಂಗ್ ಬೀಡ್ ಸರ್ಕಲ್ ಹತ್ರ ಹಾಕ್ಕೊಂಡು ಹೋಗ್ತಾ ಇರೋದು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೈನಲ್ ಲುಕ್ ನೋಡಬೇಕು ನೀವು, ತುಂಬ ಚೆನ್ನಾಗಿರುತ್ತೆ. ಇವಾಗ ಹೈಲೈಟ್ ನಾವು ರಿಂಗ್ ಬೀಡ್ಸ್ ಯೂಸ್ ಮಾಡೋದು. 5 ಸಿಂಗಲ್ ಕ್ರೋಶೆ ಹಾಕಿ ದಾರ ಮೇಲೆ ಮಾಡ್ತೀನಿ. ಸೊ ನೋಡಿ, ರಿಂಗ್ ಬೀಡ್ ಒಳಗಡೆ ಬೀಡನ್ನ ತೊಗೊಂಡು ಈ ಥರ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ರಿಂಗ್ ಬೀಡ್ ಒಳಗಡೆ ಒಂದು ಬೀಡನ್ನ ತೊಗೊಳ್ಳಿ. ಕ್ರಿಸ್ಟಲ್ ಆದರೂ ಆಯಿತು, ಪ್ಲೇನ್ ರೌಂಡ್ ಆಯಿತು ಆಯಿತು. ಈ ಥರ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊ. ನೋಡಿ, ಇವಾಗ ರಿಂಗ್ ಬೀಡನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀವಿ ಅಲ್ವಾ. ಸ್ವಲ್ಪ ಸೀರೆನ ಟರ್ನ್ ಮಾಡ್ಕೊಳ್ಳೋಣ. ಇದು ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ಪ್ರತಿ ಡಿಸೈನ್ಗೂ ಒಂಚೂರು ಟರ್ನ್ ಮಾಡ್ಕೋಬೇಕು. ಎಷ್ಟು ಡಿಸೈನ್ ಹಾಕಿರ್ತೀವೋ ಅಷ್ಟು ಟರ್ನ್ ಮಾಡಿದ್ರೆ ಸಾಕು. ಸೊ ಈ ಥರ ಫ್ರಂಟ್ ಸೈಡು, ಬ್ಯಾಕ್ ಸೈಡ್ ಇದು ಟರ್ನ್ ಮಾಡಿದ್ದೀನಿ. ಟರ್ನ್ ಮಾಡಿದ ತಕ್ಷಣ ನೀವೇನು ಮಾಡ್ತೀರಾ, ರಿಂಗ್ ಬೀಡ್ನು ಫ್ಲಿಪ್ ಮಾಡ್ತೀರಾ. ಈ ರೀತಿ ಈ ಥರ ಇರುತ್ತೆ ಅಲ್ವಾ ಫ್ರಂಟ್ ಸೈಡು. ಬ್ಯಾಕ್ ಸೈಡ್ ಟರ್ನ್ ಮಾಡಿದ ತಕ್ಷಣ ರಿಂಗ್ ಬೀಡ್ ಕೂಡ ಈ ಥರ ತಿರುಗಿಸ್ಕೋಬೇಕು, ನಮ್ಮ ಕಡೆಗೆ ಫ್ಲಿಪ್ ಮಾಡ್ಕೋಬೇಕು. ಫ್ಲಿಪ್ ಮಾಡಿಬಿಟ್ಟು ತಿರುಗಿಸ್ಕೊಂಡು, ಸೊ ನೀಡಲ್ನ ಹಾಕ್ತೀನಿ. ರಿಂಗ್ ಒಳಗಡೆ ಮೇಲ್ಗಡೆ ಇರೋ ಪೋರ್ಷನ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ 2 ದಾರ ಇರುತ್ತಲ್ವ ನೀಡಲ್ ಮೇಲೆ 2 ದಾರ ಸೇರಿ ಒಂದು ಮಾಡ್ತೀನಿ. ಸೊ ಸಿಂಗಲ್ ಕ್ರೋಶೆ ಮತ್ತು ಸ್ವಲ್ಪ ದಾರ ಮೇಲೆ ಮಾಡೋಣ. ಈಗ ಏನು ನಾವು ಆರ್ಚಿಗೆ ಬೀಡ್ ಯೂಸ್ ಮಾಡಿದ್ದೀವಲ್ಲ, ಸೇಮ್ ಬೀಡು. ಸೊ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಬೀಡ್. ಸೊ ಬರೀ ಸಿಂಗಲ್ ಕ್ರೋಶೆ ಮಾಡ್ತೀನಿ, ಬರೀ ಸಿಂಗಲ್ ಕ್ರೋಶೆ. ಇವಾಗ ನೀಡಲ್ ಹಾಕೋದು, ದಾರನ ತಂದು 2 ದಾರ ಸೇರಿ ಒಂದು ಮಾಡೋದು, ಒಂದು ಬೀಡನ್ನ ಇನ್ಸರ್ಟ್ ಮಾಡೋದು. ಸೊ ಮತ್ತೆ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದು ಮಾಡ್ತೀನಿ, ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಒಂದು ಬೀಡು, ಒಂದು ಸಿಂಗಲ್ ಕ್ರೋಶೆ ಒಂದು ಬೀಡು ಹಾಕ್ಕೊಂಡು ಹೋಗಬೇಕು. ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್. ಇದು ರಿಂಗ್ ಬೀಡ್ಸು ತುಂಬ ಹೈಲೈಟಾಗಿ ಕಾಣುತ್ತೆ ನಿಮಗೆ. ಬರೀ ಒಂದು ಸಿಂಗಲ್ ಕ್ರೋಶೆ ಒಂದು ಬೀಡ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಬ್ಯಾಕ್ ಸೈಡಿಂದ ಹಾಕ್ತಾ ಇರೋದು, ಅದು ಅಪ್ಪರ್ ಪಾರ್ಟ್ ಹಾಕ್ತಾ ಇದ್ದೀನಿ. ಮೇಲೆ ಸೈಡು 6 ಬೀಡ್ಸ್ ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಿ ಬೀಡ್ಸ್ ಕೌಂಟ್ ಮಾಡ್ಕೋತಾ ಇದ್ದೀನಿ. 6 ಬೀಡ್ಸ್. ಆರ್ಚ್ ಬಂದು ನಾನು 7 ಬೀಡ್ಸ್ ಯೂಸ್ ಮಾಡಿದೆ. ಇಲ್ಲಿ 6 ಹಾಕ್ತಾ ಇದ್ದೀನಿ. ಒಂದು ಸೈಡ್ ಹಾಫ್ ಸರ್ಕಲ್ಲು 6 ಬೀಡ್ಸ್ ಹಾಕ್ತಾ ಇದ್ದೀನಿ. ಈ ಥರ 6 ಬೀಡ್ ಆದಮೇಲೆ ಕರೆಕ್ಟಾಗಿ 6 ಇಡ್ಸುತ್ತೆ. ಇಲ್ಲಿ ಸಿಂಗಲ್ ಕ್ರೋಶೆಸ್ ಹಾಕಿದ್ದೀನಿ ಅಲ್ವಾ. ಫಸ್ಟ್ ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಮತ್ತು ಇವಾಗ ಸೀರೆನ ಟರ್ನ್ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆ ಆದ ತಕ್ಷಣ ಸೀರೆನ ಈ ರೀತಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ. ಟರ್ನ್ ಮಾಡಿಕೊಂಡು ಈ ರಿಂಗ್ ಬೀಡ್ ಏನಿದೆ ಈ ಥರ ಫ್ಲಿಪ್ ಮಾಡ್ಕೋತೀನಿ. ಕರೆಕ್ಟಾಗಿ ಮಾಡ್ಕೊಳ್ತೀನಿ ಆವಾಗ. ಸೊ ನಮಗೆ ಕರೆಕ್ಟಾಗಿ ಮಾಡಿಕೊಂಡ್ರೆ ನಾವೇನು ಬೀಡ್ಸ್ ಹಾಕಿದ್ದೀವಿ ಅದು ಮೇಲೆ ಸೈಡ್ ಬರುತ್ತೆ. ಇವಾಗ ಕೆಳಗಡೆ ಸೈಡು ಡೈರೆಕ್ಟಾಗೆ ದಾರ ಮೇಲೆ ಮಾಡಿ ಇವಾಗ ಕೂಡ ಬೀಡನ್ನ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ತೀವಿ. ಬೀಡನ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ, ಮತ್ತು ಒಂದು ಬೀಡು, ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಒಂದು ಬೀಡು, ಒಂದು ಸಿಂಗಲ್ ಕ್ರೋಶೆ, ಒಂದು ಬೀಡು, ಒಂದು ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್ ಈ ರೀತಿ ಫುಲ್ ಸರ್ಕಲ್ ಫುಲ್ ಇದೇ ರೀತಿ ಮಾಡಿದ್ದೀನಿ. ಇಲ್ಲೂ ಕೂಡ 6 ಬೀಡ್ಸ್ ಹಾಕಿದ್ದೀನಿ. ಲಾಸ್ಟಲ್ಲಿ ನೋಡಿ, ಅಲ್ಲಿ ಲೆಫ್ಟಲ್ಲಿ ಇದಿರುತ್ತೆ ಅಲ್ವಾ, ಸ್ಟಾರ್ಟಿಂಗ್ ನಾವು ಸಿಂಗಲ್ ಕ್ರೋಶೆ ಹಾಕಿದ್ದು, ಅಲ್ಲಿ ನಾವೊಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಆಗೋಕ್ಕೆ, ಫಿನಿಶಿಂಗ್ ಬರೋಕ್ಕೆ ಈ ಥರ ಸ್ವಲ್ಪ ಬೀಡ್ಸ್ನ ಅಡ್ಜಸ್ಟ್ ಮಾಡಿ ರೌಂಡಾಗೆ ನೀಟಾಗಿ ಬರಬೇಕು. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್. ಇದು ಬರೀ ಈ ರೌಂಡ್ ನಮಗೇನು ರಿಂಗ್ ಬೀಡ್ ಇದೆ, ಬರೀ ಅದೇ ಥರ ನಾವು ಮಾಡ್ಕೊಂಡು ಹೋಗ್ಬೋದು ಡಿಸೈನು. ಅದು ಮತ್ತು ಒಂದು ಕುಚ್ಚು, ರಿಂಗ್ ಬೀಡ್ದು ಮತ್ತು ಒಂದು ಕುಚ್ಚು ಆ ಥರ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಈ ಥರ ಎರಡೂ ಮಿಕ್ಸ್ ಮಾಡಿ, ಅಂದರೆ ಕಂಬೈನ್ ಮಾಡಿ ಕೂಡ ಮಾಡ್ಬೋದು. ಒಂದು ಆರ್ಚು, ಒಂದು ಈ ಥರ ರೌಂಡ್ ಬೂಟಿ, ಒಂದು ಆರ್ಚು, ಈ ಥರ ಒಂದು ರಿಂಗ್ ಬೀಡ್ದು ಆ ಥರ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ
ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗ್ ಎಷ್ಟು ಹಾಕಿರ್ತೀವಿ 4ರಿಂದ 5 ಎಷ್ಟಾಗುತ್ತೆ ಅಷ್ಟು ಹಾಕ್ತೀನಿ. ಗ್ಯಾಪ್ಗೋಸ್ಕರ ಫ್ರೆಂಡ್ಸ್, ತುಂಬ ಹತ್ರ ಇದ್ದರೆ ಕಂಜೆಸ್ಟ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಗ್ಯಾಪಿಗೆ ಸಿಂಗಲ್ ಕ್ರೋಶೆ ಹಾಕ್ತೀನಿ. ಮತ್ತು 5 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಈ ಕಡೆ ಒಂದೇ ಟೈಮ್ ಸಿಂಗಲ್ ಕ್ರೋಶೆ ಹಾಕ್ತೀನಿ ಎಕ್ಸ್ಟ್ರಾ, ಯಾಕಂದರೆ ಆರ್ಚ್ ಅಷ್ಟು ಗ್ಯಾಪ್ ಬೇಡ, ಆರ್ಚ್ ಪಕ್ಕದಲ್ಲೇ ಕುಚ್ಚಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ. ಸೊ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡಿದೆ. ಅಲ್ಲಿಂದ 5 ಚೈನ್ ಹಾಕಿ ಯು ಶೇಪಲ್ಲಿ ಲಾಕ್ ಮಾಡ್ತೀನಿ. ಫ್ರೆಂಡ್ಸ್ ಇದು ಏನಿಲ್ಲ, ನೀವು ಕನ್ಫ್ಯೂಸ್ ಏನಾಗಲ್ಲ ಫ್ರೆಂಡ್ಸ್, ಇದು ಆರಾಮಾಗೆ ಹಾಕ್ಬೋದು. ನೀವು ರಿಂಗ್ ಬೀಡ್ ಹಾಕಬೇಕಾದ್ರೆ ರಿಂಗ್ ಬೀಡ್ ಕೌಂಟಿಂಗ್ಸ್ ನಿಮ್ಮ ಮೈಂಡಲ್ಲಿರುತ್ತೆ, ಅದೇ ಥರ ಹಾಕ್ತೀರಾ. ಸೊ ಆರ್ಚ್ ಹಾಕ್ಬೇಕಾದ್ರೆ ಆರ್ಚ್ದು ಕೌಂಟಿಂಗ್ಸ್ ಏನಿರುತ್ತೆ 3 ಚೈನ್ 5 ಚೈನ್ ಮತ್ತು 5 ರಿವರ್ಸ್ ಚೈನು, 1 ಸಿಂಗಲ್ ಕ್ರೋಶೆ ಮತ್ತು 3 ಚೈನು ಬ್ಯಾಕಲ್ಲಿ ಸಿಂಗಲ್ ಕ್ರೋಶೆ ಆ ಥರ ಮಾಡ್ಕೊಂಡು ಹೋದರೆ ಸಾಕು. ನೀವು ಒಂದೊಂದು ಸತಿ ಸ್ವಲ್ಪ ಮಾಡ್ತಾ ಇದ್ದಂಗೂ ಒಂದು ಸತಿ ಬ್ಯಾಕಲ್ಲಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಮಾಡ್ತಾಯಿದ್ದೀನ ಅಂತ ಚೆಕ್ ಮಾಡಿಕೊಂಡು ಜಸ್ಟ್ ಒಂದು ಸತಿ ನೋಡ್ಕೊಳ್ಳಿ. ಮಾಡ್ಕೊಂಡು ಹೋದರೆ ಯಾವ ಕನ್ಫ್ಯೂಷನ್ ಆಗೋಲ್ಲ, ಮಿಸ್ಟೇಕು ಆಗೋಲ್ಲ. ಸೊ ಮತ್ತು ಒಂದು ಕಂಬ ಒಂದು ಬೀಡು, ಒಂದು ಕಂಬ ಒಂದು ಬೀಡು, 7 ಬೀಡ್ಸ್ನ ಹಾಕ್ತೀನಿ. 7 ಬೀಡ್ಸ್ನ ಹಾಕಿ ನೋಡಿ, ಎಕ್ಸ್ಟ್ರಾ ಒಂದು ಕಂಬ 2 ಸಿಂಗಲ್ ಕ್ರೋಶೆ 5 ಚೈನ್ ಹಾಕಿ ಮತ್ತು 4 ಟೈಮ್ ಸಿಂಗಲ್ ಕ್ರೋಶೆ ಕೂಡ ಹಾಕಿದ್ದೀನಿ. ಈ ರೀತಿ ಎಕ್ಸ್ಟ್ರಾ ಕಾಣೋ ಥರ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಅಲ್ಲಿಂದ ಸ್ವಲ್ಪ ದಾರ ಮೇಲೆ ಮಾಡಿ ಇವಾಗ ರಿಂಗ್ ಬೀಡನ್ನ ಆ್ಯಡ್ ಮಾಡೋಣ. ರಿಂಗ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್, ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್ ಮಾಡ್ಕೊತೀನಿ. ಸೊ ಮತ್ತೆ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ರಿಂಗ್ ಬೀಡ್ ಲಾಕ್ ಆದ ತಕ್ಷಣ ಬ್ಯಾಕ್ ಸೈಡ್ ಟರ್ನ್ ಮತ್ತು ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು. ರಿಂಗ್ ಬೀಡ್ ಮಾತ್ರ ಈ ಥರ ಫ್ಲಿಪ್ ಮಾಡ್ಕೊಂಡು ನಮ್ಮ ಕಡೆಗೆ ಟರ್ನ್ ಮಾಡ್ಕೋತೀನಿ. ಅದ್ರ ಒಳಗಡೆ 1 ಸಿಂಗಲ್ ಕ್ರೋಶೆ 1 ಬೀಡ್, 1 ಸಿಂಗಲ್ ಕ್ರೋಶೆ 1 ಬೀಡ್ ಈ ಥರ ಹಾಕ್ಕೊಂಡು ಹೋಗ್ತೀನಿ. 1 ಸಿಂಗಲ್ ಕ್ರೋಶೆ 1 ಬೀಡ್. ಸೊ ಈ ರೀತಿ ಮಾಡ್ಕೊಂಡು ಹೋಗಬೇಕು. ಫಸ್ಟು ನಾವು ಬ್ಯಾಕ್ ಸೈಡಿಗೆ ಮಾಡಿ ಅಪ್ಪರ್ ಪಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಮಾಡ್ಕೊಂಡು ಹೋಗಿ ನೋಡಿ, 6 ಬೀಡ್ಸ್ ಆಯ್ತಲ್ಲ, 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿರೋ 1 ಸಿಂಗಲ್ ಕ್ರೋಶೆಗೆ 1 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋತೀನಿ. ಮತ್ತು ಈ ರಿಂಗ್ ಬೀಡ್ ಏನಿದೆ ಈ ಥರ ಫ್ಲಿಪ್ ಮಾಡ್ಕೋಬೇಕು, ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು, ಅದು ಕರೆಕ್ಟ್ ಆಗುತ್ತೆ. ಅವಾಗ ಸ್ವಲ್ಪ ದಾರ ಮೇಲೆ ಮಾಡಿ ನೆಕ್ಸ್ಟ್ ಬೀಡ್ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶೆ ಮಾಡಿ ಕಂಪ್ಲೀಟ್ ಮಾಡೋದು. ಕೆಳಗಡೆ ಹಾಫ್ ಸರ್ಕಲ್ ಇರುತ್ತೆ ಅಲ್ವಾ ರಿಂಗ್ ಬೀಡ್ದು, ಅದು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀವಿ. ಈ ರೀತಿ ಫುಲ್ ಹಾಕ್ಕೊಂಡು ಹೋಗೋಣ. ಸೊ ಇದು ಕಂಬೈನ್ ಮಾಡಿ ಹಾಕಿರೋದು ಫ್ರೆಂಡ್ಸ್, 1 ರಿಂಗ್ ಬೀಡು 1 ಆರ್ಚ್, 1 ರಿಂಗ್ ಬೀಡು 1 ಆರ್ಚ್. ಬೇಕಂದರೆ ಇಲ್ಲಿ ಡಬಲ್ ಕ್ರೋಶೆ 1 ಬೀಡು, ಡಬಲ್ ಕ್ರೋಶೆ 1 ಬೀಡು ಆ ಥರ ಕೂಡ ಹಾಕೋಬೋದು. ಆರ್ಚಿಗೆ ಇನ್ನೂ ಮ್ಯಾಚ್ ಆಗ್ತಿತ್ತು ಅನ್ಕೋತೀನಿ, ಬಟ್ ಇದು ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ನನಗೆ ಈ ರಿಂಗ್ ಟೈಪೇ ಇಷ್ಟ ಆಯಿತು. ಸೊ ಕಲರ್ ಕಾಂಬಿನೇಷನ್ ಬೇರೆ ಥರ ಇದ್ದಿದ್ರೆ ಅದು ಇನ್ನೂ ಚೆನ್ನಾಗಿ ಬರೋದು ಫ್ರೆಂಡ್ಸ್ ಡಿಸೈನು. ಸೊ ಇದು ಗೋಲ್ಡಲ್ಲೇ ಹಾಕಿದ್ದೀನಿ, ಆ್ಯಕ್ಚುಲಿ ಮ್ಯಾಚ್ ಆಗ್ತಾ ಇದ್ದಿದ್ದು ಇದೊಂದೇ ಕಲರ್. ಪಿಂಕ್ ಹಾಕಿದ್ರೆ ತುಂಬ ಪಿಂಕಿ ಅನಿಸ್ತು, ಸೊ ಅದಕ್ಕೆ ಗೋಲ್ಡಲ್ಲೇ ಟ್ರೈ ಮಾಡಿದ್ದೀನಿ. ಆ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಕುಚ್ಚು ಕಟ್ಟಿದ ಮೇಲೆ. ನೋಡಿ, ಇದಕ್ಕೆ ಬೇಕಂದರೆ 1 ಪಾಯಿಂಟ್ ಗಮ್ ಇಟ್ಬಿಟ್ಟು ಪ್ರೆಸ್ ಮಾಡ್ತೀನಿ ನಾನು. ಸೊ ಈ ಥರ ಫ್ಲಿಪ್ ಆಗೋಲ್ಲ, ಅದು ತುಂಬ ಟೈಟಾಗಿರುತ್ತೆ, ಫ್ಲಿಪ್ ಆಗೋ ಚಾನ್ಸಸ್ ಇರೋಲ್ಲ. ಇನ್ ಕೇಸ್ ಬರುತ್ತೆ ಅಂದರೆ 1 ಪಾಯಿಂಟ್ ಗಮ್ ಇಟ್ಟು ಸ್ಟಿಕ್ ಮಾಡಿ ಇದಕ್ಕೆ ಕುಚ್ಚು ಕಟ್ಟೋಣ. ಸೊ ಸಿಂಗಲ್ ಕಲರಲ್ಲೇ ಕುಚ್ಚು ಕಟ್ಟಿದ್ದೀನಿ ನಾನು, 137 ದಾರ ಸುತ್ತಕೊಂಡು. ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿ, ಬೇಬಿ ಕುಚ್ಚಾರು ಸರಿ ಈ ಥರ ಮೀಡಿಯಮ್ ಲೆಂತ್ ಕುಚ್ಚು ಕಟ್ಕೊಂಡಿದ್ದೀನಿ. ಗ್ಯಾಪ್ ನೋಡಿ, ಬೇಕಂದರೆ ನೀವು ಕಡಿಮೆ ಬೇಕು ಗ್ಯಾಪ್ ಅಂದರೆ ಈ ರಿಂಗ್ ಬೀಡ್ ಏನಿದೆ ಪಕ್ಕದಲ್ಲೇ 5 ಸಿಂಗಲ್ ಕ್ರೋಶೆ ಹಾಕಿಸ್ದೆ ಅಲ್ವಾ, ಸೊ ಅದನ್ನು ಕಡಿಮೆ ಮಾಡಿಕೊಂಡ್ರೆ ಗ್ಯಾಪ್ ಇನ್ನೂ ಕಡಿಮೆ ಆಗುತ್ತೆ ನಿಮಗೆ. ಸೊ ಕಲರ್ ಕಾಂಬಿನೇಷನ್ ಇದ್ದರೆ, ಸೊ 1 ಆರ್ಚ್ ಆ ಸೈಡ್ ಈ ಸೈಡ್ ಒಂದು ಕಲರು, ಇನ್ನೊಂದು ನೆಕ್ಸ್ಟ್ ಆರ್ಚ್ ಆ ಸೈಡ್ ಈ ಸೈಡ್ 1 ಕಲರ್, ಆ ಥರ ಕೂಡ ನಾವು ಕಟ್ಕೋಬೋದಿತ್ತು. ಸೊ ಇಲ್ಲಿ ಸಿಂಗಲ್ ಕಲರೇ ಇದೆ ಅಲ್ವಾ, ಸಿಂಗಲ್ ಕಲರೇ ಕಟ್ಟಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 500 ಅರೌಂಡ್ ಚಾರ್ಜ್ ಮಾಡ್ಬೋದು. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೋಬೋದು ಪ್ರೈಸು. ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಪ್ಲೀಸ್ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಈ ರಿಂಗ್ ಬಿಡ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಕ್ಯೂಟಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.